ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಪ್ಪ ಕೆ ಎನ್ ಅಂತೇಳಿ, ತೋಟಗಾರಿಕಾ ವಿಭಾಗ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಇಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇರ್ತೀನಿ. ಇಲ್ಲಿ ನಾವು ನಿಂತಿರೋದು ಒಂದು ವಿಶಿಷ್ಟವಾದ ಒಂದು ಬೆಳೆ ಮತ್ತು ತಳಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಅದರಲ್ಲೂ ನಾವು ಟೊಮ್ಯಾಟೊ ಅಂದ ತಕ್ಷಣ ಎಲ್ಲ ಪ್ರತಿನಿತ್ಯ ಬಳಸ್ತಕ್ಕಂಥದ್ದು. ನಾವು ಸಾಂಬಾರಲ್ಲಿರ್ಬೋದು ಅಥವಾ ಚಟ್ನಿಗಾಗ್ಬೋದು ಅಥವಾ ಇನ್ನೊಂದು ಇತರೆ ಖಾದ್ಯಗಳಲ್ಲಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಸಲಾಡ್ ಇರ್ಬೋದು, ಹಾಗಾಗಿ ಹೆಚ್ಚು ಬಳಸ್ತೀವಿ. ಸೊ ಆದರೆ ಅದರಲ್ಲೂ ಒಂದು ವಿಶಿಷ್ಟವಾದ ಒಂದು ಥರ ಅಂದರೆ ಚೆರಿ ಟೊಮೆಟೊ. ಚೆರಿ ಟೊಮೆಟೊ ಅಂದರೆ ಅದರ ಹೆಸರು ಹೇಳ್ದಂಗೆ ಚೆರ್ರಿ ಸೈಜು. ಚೆರ್ರಿ ಅಂತಂದರೆ ನಮಗೆಲ್ಲ ತಿಂತಿರ್ತೀವಿ, ಚೆರ್ರಿ ಐಸ್ ಕ್ರೀಮ್ ಮೇಲೆ ಹಾಕ್ಕೊಂಡು, ಆ ಥರ ಅದೇ ಥರ ಇರ್ತಕ್ಕಂಥ ಒಂದು ಟೊಮೆಟೊ, ಚೆರಿ ಟೊಮೆಟೊ ಅಂತಕ್ಕಂಥದ್ದು. ಇದು ಭಾಳ ಸ್ವಾದಿಷ್ಟಕರ, ರುಚಿಕರ, ಹಾಗೆ ತಿನ್ನಲಿಕ್ಕೆ ಮತ್ತು ಸಲಾಡ್ ಜೊತೆ ಹಾಕ್ಕೊಂಡು ತಿನ್ನಲಿಕ್ಕೆ, ಗೊಜ್ಜು, ಸಾಂಬಾರು, ಇನ್ನಿತರೆ ಎಲ್ಲದಕ್ಕೂ ಹಾಕಲಿಕ್ಕೆ ಭಾಳಷ್ಟು ಸಹಾಯ ಆಗುತ್ತೆ. ಇದು ಇತ್ತೀಚೆಗೆ ಭಾಳಷ್ಟು ಪ್ರಚಲಿತ ಆಗ್ತಾಯಿದೆ. ಏಕೆಂತಂದರೆ ಮಾಲ್ಗಳಲ್ಲಿ, ಅದರಲ್ಲೂ ಈ ಸಿಟೀಸ್ ಆ್ಯಂಡ್ ಅರ್ಬನ್ ಏರಿಯಾಸ್ ಅಂತ ಹೇಳ್ತೀವಿ, ಆ ನಗರ ಪ್ರದೇಶಗಳು ಹೆಚ್ಚು ಇದನ್ನು ಆಸಕ್ತಿ ತೋರಿಸ್ತಾ ಇದ್ದಾರೆ ತಿನ್ನಲಿಕ್ಕೆ. ಈಗ ಮಾಲಲ್ಲಿ ಹೋಗಿ ಕೇಳಿದಾಗ ಇದು ಒಂದು 250 ಗ್ರಾಮ್ ಆಗೋಷ್ಟು ಒಂದು ಪ್ಯಾಕೆಟ್ ಮಾಡಿಟ್ಟಿರ್ತಾರೆ. 75ರಿಂದ 100 ರೂಪಾಯಿ ತೊಗೊಳ್ತಾರೆ. ಅಂದರೆ ಒಂದು ಕೆ ಜಿಗೆ ಸುಮಾರು 300ರಿಂದ 400 ರೂಪಾಯಿ ಮಾರಾಟಕ್ಕೆ ಆಗ್ತಾಯಿದೆ. ಆದರೆ ನಾವು ಹೋಲ್ಸೇಲ್ ತೊಗೊಂಡಾಗ 100 ರೂಪಾಯಿ ಆರಾಮಾಗಿ ಒಂದು ಕೆ ಜಿಗೆ ನಾವು ಮಾರ್ತಕ್ಕಂಥದ್ದು ಬರುತ್ತೆ ಅದು. ಸೊ ಇದು ಏನಪ್ಪ ಅಂದರೆ ಬಳ್ಳಿ, ಮಾಮೂಲಿ ಟೊಮೆಟೊಗಿಂತ ಇದು ಸ್ವಲ್ಪ ಬಳ್ಳಿ ಸ್ವಲ್ಪ ವೀಕ್ ಆಗಿರ್ತದೆ, ಎತ್ತರವಾಗಿ ಬೆಳ್ಕೊಂಡು ಹೋಗುತ್ತೆ. ಇಂಡಿಟರ್ಮಿನೇಟ್ ಅಂದರೆ ಅನಿರ್ದಿಷ್ಟವಾಗಿ ಬೆಳ್ಕೊಂಡು ಹೋಗ್ತಕ್ಕಂಥ ಒಂದು ಬಳ್ಳಿ ಜಾತಿ ಇದು. ಆ ಬಳ್ಳಿಗೆ ಒಂದು ಆಸರೆ ಕೊಡಬೇಕಾಗತ್ತೆ. ಒಂದು ಕಡ್ಡಿನೋ ಅಥವಾ ಒಂದು ದಾರದಿಂದ ಎತ್ತಿ ಮೇಲೆ ಕಟ್ಟೋದ್ರಾದರೆ ಅದು ಕೆಳಗೆ ಬೀಳ್ದಂಗೆ ನೆಲದಲ್ಲಿ ಅದನ್ನು ಹಾಗೇ ಬೆಳ್ಕೊಂಡು ಹೋಗುತ್ತೆ. ಮತ್ತು ಇದು ಗೊಂಚಲಾಗಿ ಬಿಡುತ್ತೆ. ಪ್ರತಿ ಗೆಣ್ಣಲ್ಲೂ ಒಂದು ಗೊಂಚಲು ಉದ್ದ, ಒಂದೊಂದು ಗೊಂಚಲಲ್ಲೂ 20-30 ಸಣ್ಣ ಹಣ್ಣುಗಳಾದ ಚೆರ್ರಿ ಹಣ್ಣು ಅಂತ ಹೇಳ್ತೀವಿ, ಅದನ್ನು ನಾವು ಕಾಣ್ಬೋದು. ಸೊ ಅದು ಗೊಂಚಲು ಬರೋದ್ರಿಂದ ಅದು ಭಾಳಷ್ಟು ಕಾಯನ್ನು ನಾವು ಇದನ್ನು ಕಾಣ್ತೀವಿ. ಅದು ಸುಮಾರು ನಾಟಿ ಮಾಡಿದ 2 ತಿಂಗಳಿಗೆ, ನಾಟಿ ಮಾಡಿ ನಾವು ಮಾಡಿದ 2 ತಿಂಗಳಿಗೆ ಈ ಕಾಯಿ ಬಿಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೂ ಬಿಟ್ಟು ಕಾಯಿ ಬಿಡುತ್ತೆ. ಆ ಕಾಯಿ ನಾವು ಪ್ರಾರಂಭ ಮಾಡಿದ ಅಲ್ಲಿಂದ ಹೆಚ್ಚು ಕಡಿಮೆ 3 ತಿಂಗಳ ಕಾಲ, ಅಂದರೆ 5ರಿಂದ 6 ತಿಂಗಳ ಕಾಲ ಈ ಬೆಳೆ ಇರ್ತದೆ. ಸೊ ಇವು ಸುಮಾರು ಕನಿಷ್ಠ ಒಂದು 2ರಿಂದ 3 ತಿಂಗಳ ಕಾಲ ಕ್ರಮೇಣವಾಗಿ ನಾವು ಇದನ್ನು ಕಿತ್ತು ಮಾರಾಟ ಮಾಡ್ಬೋದು, ತಿನ್ಬೋದಾಗಿದೆ. ಹಾಗೆ ಒಂದು ವಿಶಿಷ್ಟವಾದ್ದು, ತಿನ್ನಲಿಕ್ಕೆ ಭಾಳ ಚೆನ್ನಾಗಿದೆ. ಇದು ಇಳುವರಿ ಸಹ ತುಂಬ ಚೆನ್ನಾಗಿದೆ. ಆದರೆ ಬೇರೆ ಟೊಮೆಟೊಗಿಂತ ಇಳುವರಿ ಸ್ವಲ್ಪ ಕಡಿಮೆ, ಅಂದರೆ 40ರಿಂದ 50 ಟನ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಇದರಲ್ಲಿ ತೊಗೋಬೋದು. ಆದರೆ ಇದನ್ನು ನೋಡಿದಾಗ ನಾವು ಬೆಲೆ 1ರಿಂದ 5-6 ಪಟ್ಟು ಹೆಚ್ಚಿನ ಬೆಲೆ ಇದಕ್ಕೆ ಸಿಗ್ತಕ್ಕಂಥದ್ದು ಮಾಮೂಲಿ ಟೊಮೆಟೊಗಿಂತ. ಸೊ ಹಾಗಾಗಿ ಈವನ್ ಮನೆ ಹತ್ರನೂ ಸಹ ಬೆಳ್ಕೊಬೋದು. ಎಲ್ಲಿ ಅಂಗಳದಲ್ಲಿ ಜಾಗ ಇದ್ದರೆ ಮನೆ ಅಂಗಳದಲ್ಲಿ ಬೆಳ್ಕೊಬೋದು, ಮನೆ ಹಿಂದ್ಗಡೆ ಜಾಗ ಇದ್ದರೆ ಬೆಳ್ಕೊಬೋದು, ಮತ್ತು ತೋಟಗಳಲ್ಲಿ ಬೆಳಿಬೋದು. ಮತ್ತು ಅದರಲ್ಲೂ ನಾವೇ ನಗರ ಮತ್ತು ನಗರಗಳೇನಿರ್ತವೆ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ರೈತರೇನಾದರೂ ಬೆಳೆದ್ರೆ ಇದಕ್ಕೆ ಹೆಚ್ಚು ಲಾಭ, ಅಂದರೆ ಹೆಚ್ಚು ಧಾರಣೆ ಸಿಗೋದ್ರಿಂದ ಅವ್ರಿಗೆ ಹೆಚ್ಚು ಲಾಭ ಬರುತ್ತೆ. ಮತ್ತು ಆರ್ಥಿಕತೆಯನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಇದು ಬೇರೆ ಬೆಳೆಗಳ ಜೊತೆ ಇದನ್ನು ಒಂದು ಟೊಮ್ಯಾಟೊ, ಚೆರ್ರಿ ಟೊಮ್ಯಾಟೊ ಅಂತ ಬೆಳೆಯೋದಾದರೆ ಇದು ಭಾಳಷ್ಟು ಉಪಯೋಗ ಆಗುತ್ತೆ. ಇದನ್ನು ಬೆಳೆಯೋದು ಭಾಳ ಸುಲಭ. 4 ಅಡಿ ಅಂತರದ ಸಾಲುಗಳು, ಸಾಲಿಂದ ಸಾಲಿಗೆ 1.5 ಅಡಿ ಅಂತರ ಕೊಟ್ಟರೆ ಹೊದಿಕೆ ಮಾಡಿ ಅದರಲ್ಲಿ ನಾಟಿ ಮಾಡೋದಾದರೆ ಅದು ಉತ್ತಮವಾಗಿ ಬೆಳೆ ಬರುತ್ತೆ. ಮತ್ತು ಕ್ವಾಲಿಟಿನೂ ಸಹ ಗುಣಮಟ್ಟ ಬರೋದ್ರಿಂದ ಹೆಚ್ಚು ಆದಾಯ, ಹೆಚ್ಚು ಧಾರಣೆ ಮತ್ತು ಹಾಗೆ ಆರ್ಥಿಕವಾಗಿ ವೃದ್ಧಿ ಮಾಡಿಕೊಳ್ಳಿಕ್ಕೆ ಒಂದು ಪರ್ಯಾಯ ಬೆಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲ ರೈತ ಬಾಂಧವರು ಇದನ್ನು ಗಮನಿಸಿ. ಹೆಚ್ಚಿನ ವಿವರಣೆ ಬೇಕು ಅಂತಂದರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ತೋಟಗಾರಿಕೆ ವಿಭಾಗ ಇಲ್ಲಿ ಸಂಪರ್ಕಿಸಿದರೆ ಹೆಚ್ಚಿನ ವಿವರಣೆಗಳಿನ್ನೂ ಕೊಡ್ತಾರೆ. ಹಾಗಾಗಿ ಅದನ್ನು ತಗೊಂಡು ನೀವು ಇದನ್ನು ಬೆಳೆಯೋದ್ರಿಂದ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನು. ಜಗವನ್ನೇ ಅಂಗೈಲಿ ನೋಡಿ ಜನಮನದ